ಅದರಲ್ಲಿ ಪಿತೃಯಜ್ಞ, ಭೂತಯಜ್ಞ, ಮನುಷ್ಯ ಯಜ್ಞ ಈ 3 ಯಜ್ಞಗಳನ್ನು ಕೂಡ ಪಿತೃಪಕ್ಷದಲ್ಲಿ ಆಚರಣೆಯನ್ನು ಮಾಡತಕ್ಕಂಥದ್ದೇ ಮಹಾಲಯ ಪಕ್ಷದ ಒಂದು ವಿಶೇಷತೆ ಅಂತೇಳಿ ಹೇಳ್ಬೋದು. ಯಾಕೆ ಇದನ್ನು ಮಾಡಬೇಕು? ಪಿತೃಗಳು ಅಂದರೆ ಯಾರು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರುವುದಿಲ್ಲ. ಪಿತೃಗಳು ಅಂತ ಹೇಳ್ತಾರಲ್ಲ, ಪಿತೃಗಳು ಅಂತಂದರೆ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ತಕ್ಕಂಥದ್ದು ಏನು ಅಂತಂದರೆ ಈ ತಂದೆ ತಾಯಿಗಳು ಯಾರು ಮರಣ ಹೊಂದಿರ್ತಾರೋ ಅವರೆಲ್ಲ ಪಿತೃಗಳು ಅಂಥೇಳಿ ಅವರು ಕರೆಸಿಕೊಳ್ತಾರೆ ಅನ್ನತಕ್ಕಂಥ ಎಲ್ಲರಿಗೂ ಭಾವನೆ ಇದೆ. ಆ ಪಿತೃಗಳಿಗೆ ಅವರು ತಿಥಿಯನ್ನು ಮಾಡ್ತಾರೆ ಅಥವಾ ಶ್ರಾದ್ದವನ್ನು ಆಚರಣೆಯನ್ನು ಮಾಡ್ತಾರೆ. ಹಾಗಲ್ಲ, ಅಂದರೆ ಪಿತೃದೇವತೆಗಳು ಅಂಥೇಳಿ ಇರ್ತಾರೆ. ಮರಣ ಹೊಂದಿರತಕ್ಕಂಥವರು ತಮ್ಮ ಕರ್ಮಾನುಸಾರವಾಗಿ ಅವರು ಬೇರೆ ಜಂತುಗಳಾಗಿ ಅಥವಾ ಪ್ರಾಣಿಗಳಾಗಿ ಅಥವಾ ಮನುಷ್ಯ ಜನ್ಮದಲ್ಲಿ ಅಥವಾ ದೇವತೆಗಳೇ ಆಗಿರಬಹುದು. ಅವರು ಪುನರ್ಜನ್ಮದಲ್ಲಿ ಯಾವ ಶರೀರವನ್ನು ಪಡೆದುಕೊಂಡಿದ್ದಾರೆ ಅನ್ನತಕ್ಕಂಥದ್ದು ಗೊತ್ತಿರುವುದಿಲ್ಲ. ಅವ್ರಿಗೆ ಗೊತ್ತಿಲ್ಲ ಅಂದಮೇಲೆ ನಮ್ಮ ತಂದೆಯವರು ಅಲ್ಲಿರಲ್ಲ ಅಥವಾ ಪುನರ್ಜನ್ಮವನ್ನು ಪಡೆದುಕೊಂಡಿದ್ದಾರೆ ಅಂದರೆ ನಾವು ಯಾಕೆ ಮಾಡಬೇಕು ಅನ್ನತಕ್ಕಂತಹ ಪ್ರಶ್ನೆ ಬರುತ್ತೆ. ಆದರೆ ಅದು ಆಗಲ್ಲ. ಈ ಪಿತೃದೇವತೆಗಳು ಅನ್ನತಕ್ಕಂಥವ್ರು ಹೇಗೆ ಇಂದ್ರ, ಅಗ್ನಿ, ಯಮ, ನಿರುತಿ ಈ ರೀತಿ ಅಷ್ಟದಿಕ್ಪಾಲಕರು ಯಾವ ರೀತಿಯಾಗಿದ್ದಾರೋ ಅದೇ ರೀತಿ ಆ ದೇವತೆಗಳಿಂತಲೂ ಕೂಡ ಶ್ರೇಷ್ಠರಾಗಿರತಕ್ಕಂಥವ್ರು ಪಿತೃದೇವತೆಗಳು ಅಂಥೇಳಿ ನಾವು ಹೇಳ್ತೀವಿ. ಅಂತಹ ಪಿತೃದೇವತೆಗಳು ಈ ಪಿತೃಪಕ್ಷದಲ್ಲಿ ಅಂದರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಯಮನು ನೀವೆಲ್ಲ ಭೂಲೋಕಕ್ಕೆ ಹೋಗಿ ನಿಮ್ಮ ವಸು ರುದ್ರ ಆದಿತ್ಯ ಆ ಸ್ವರೂಪದಲ್ಲಿರ್ತಕ್ಕಂಥವ್ರು ಗತಿಸಿರತಕ್ಕಂಥವ್ರು ಎಲ್ಲರೂ ಯಾವುದೋ ಆತ್ಮಗಳಿಗೆ ಪುನರ್ಜನ್ಮ ಇದ್ದರೆ ಆ ಜನ್ಮದಲ್ಲಿ ಅವರು ಕೊಡತಕ್ಕಂತಹ ಪಿಂಡ ತರ್ಪಣಗಳು ಆ ಮಹಾಲಯ ಪಕ್ಷದಲ್ಲಿ ಮಾಡತಕ್ಕಂತಹ ಶ್ರಾದ್ದಾದಿಗಳಿಂದ ಅವರಿಗೆ ತಲುಪುತ್ತೆ. ಅದು ಇಲ್ಲದೇ ಇದ್ದಂತಹ ಪಕ್ಷದಲ್ಲಿ ನರಕದಲ್ಲಿರ್ಬೋದು, ಸ್ವರ್ಗದಲ್ಲಿರ್ಬೋದು, ಭೂಮಿಯಲ್ಲಿರ್ಬೋದು, ಎಲ್ಲಿರ್ತಾರೆ ಅಂತ ಗೊತ್ತಿರುವುದಿಲ್ಲ. ಆದರೆ ಆ ಪಿತೃದೇವತೆಗಳಿಗೆ ಅದೆಲ್ಲವೂ ಕೂಡ ಗೊತ್ತಿರುತ್ತೆ. ಯಾವ ಕುಟುಂಬದವರು ಅಂದರೆ ಆ ನಿರಾಶರಾಗಿರ್ತಕ್ಕಂಥ ಅಥವಾ ಆ ಯಾವುದೋ ಅವರ ಕರ್ಮಾನುಸಾರವಾಗಿ ಆ ಕರ್ಮವನ್ನು ಅನುಭವಿಸ್ತಾ ಇರತಕ್ಕಂತಹ ನರಕದಲ್ಲಿರತಕ್ಕಂತಹ ಪಿತೃಗಳೆಲ್ಲರೂ ಕೂಡ ಯಮಧರ್ಮರಾಜನು ಭೂಲೋಕಕ್ಕೆ ನೀವು ಹೋಗಿ ಅಂತೇಳಿ ಕಳಿಸಿಕೊಳ್ತಾನಂತೆ. ಅಂದರೆ ಯಮಲೋಕ ಅನ್ನತಕ್ಕಂಥದ್ದು ಈ ಭಾದ್ರಪದ ಮಾಸದಲ್ಲಿ ಅಂದರೆ ಕನ್ಯಾ ರಾಶಿಯಲ್ಲಿ ಸೂರ್ಯ ಇರುವವರೆಗೆ ಅಂದರೆ ಕನ್ಯಾ ಮಾಸ ವೃಶ್ಚಿಕ ಮಾಸದವರೆಗೂ ಕೂಡ ಖಾಲಿ ಇರುತ್ತೆ ಅಂತ ಹೇಳಿ ಒಂದು ಅರ್ಥದಲ್ಲಿ ನಾವು ಹೇಳ್ಬೋದು.